ಎಲ್ರಿಗೂ ಮತ್ತೊಮ್ಮೆ ವಿಕ್ಕಿಸ್ ಥಿಯೇಟರ್ ಚಾನಲಿಗೆ ಸ್ವಾಗತ. ಇವತ್ತು ನನಗೆ ಭಟ್ರು ಹೇಳಿದ್ದಾರೆ ಬಿಸಿ ಬಿಸಿ ಬಟಾಟೆ ಅಂಬಡೆ ಮಾಡ್ತೇನೆ ಅಂತ. ಬಟಾಟೆ ಅಂಬಡೆ ಎಲ್ರಿಗೂ ಇಷ್ಟ, ನನಗೆ ತುಂಬ ಇಷ್ಟ. ಹಾಗಾದರೆ ತಡೆ ಮಾಡದೆ ಭಟ್ರನ್ನು ಕರೆಯುವ. ಭಟ್ರೆ ನಮಸ್ಕಾರ. ನಮಸ್ತೆ ಎಲ್ಲರಿಗೂ, ರಾವ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬಟಾಟೆ ಅಂಬಡೆ ಮಾಡಿ ತೋರಿಸುವ ವೀಕ್ಷಕರಿಗೆ ಸಿಂಪಲ್ ಆಗಿ ಹೇಗೆ ಮಾಡುದು ಅಂತ. ನನ್ನ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತೇನೆ. ಓಕೆ, ಅದು ನಿಮ್ಮ ಶೈಲಿ? ಹೌದು, ನನ್ನ ಶೈಲಿಯಲ್ಲಿ. ಓಕೆ, ಅಂದ್ರೆ ನಾವು ನಾರ್ಮಲ್ ಆಗಿ ಬ್ರಾಹ್ಮಣರದ್ದು ಹೇಗೆ ಮಾಡ್ತೇವೆ, ಆದ್ರೆ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ತಗೊಂಡಿದ್ದೇನೆ. ಕೆಲವರು ನೀರುಳ್ಳಿ ಹಾಕ್ತಾರೆ. ನಮ್ಮ ಈಗ ಬ್ರಾಹ್ಮಣರಲ್ಲಿ ಮಾಡುವಾಗ ನೀರುಳ್ಳಿ ಬೆಳ್ಳುಳ್ಳಿ ಹಾಕುವ ಕ್ರಮ ಇಲ್ಲ, ಹಾಗೆ ಬೆಳ್ಳುಳ್ಳಿ ಹಾಕದೆ ಮಾಡ್ತಾರೆ. ಆದ್ರೆ ನಾನು ಇವತ್ತು ಅದು ಹಾಕಿದ್ರೆ ಟೇಸ್ಟ್ ಜಾಸ್ತಿ, ಅದಕ್ಕೋಸ್ಕರ ನಾನು ವೀಕ್ಷಕರಿಗೆ ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಲಿಕ್ಕೋಸ್ಕರ ನಾನು ಅದನ್ನು ಮಾಡುವ ವಿಧಾನವನ್ನು ಹೇಗೆ ಅಂತ ತಿಳಿಸಿಕೊಡ್ತೇನೆ. ಬಟ್ ನಮಗೋಸ್ಕರ ಮಾಡ್ತಿದ್ದಾರೆ, ಎಲ್ಲ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡೋದಿಲ್ಲ, ಅವರು ನಮಗೋಸ್ಕರ ಮಾಡ್ತಿದ್ದಾರೆ. ಸೊ ಅದರಿಂದ ಒಂದು ಚಾನಲನ್ನು ನಮ್ಗೆ ಅವರಿಗೋಸ್ಕರ ಆದರೂ ನನಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡುವ. ಬಟಾಟೆ ಅಂಬಡಿಗೆ ಬೇಕಾದ ಸಾಮಗ್ರಿ: ಮೊದಲಿಗೆ ಬಟಾಟೆ, ಕಾಯಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನೆಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗರಂ ಮಸಾಲೆ ಹುಡಿ, ಹಳದಿ ಹುಡಿ, ಸಾಸಿವೆ, ಉದ್ದಿನಬೇಳೆ, ಹುಡಿ ಉಪ್ಪು, ಲಿಂಬೆ, ಸೋಡಾ ಹುಡಿ, ಕಡಲೆ ಹಿಟ್ಟು, ಇಂಗು. ತೊಳೆದಿಟ್ಟಂಥ ಬಟಾಟೆಯನ್ನು ಈಗ ಸಿಪ್ಪೆ ತೆಗೆಯುವ. ಈ ರೀತಿ ಸಿಪ್ಪೆ ತೆಗೆಯುವ. ಈ ರೀತಿ ಕಟ್ ಮಾಡಬೇಕು, ಸಣ್ಣದು ಮಾಡಿದ ಸ್ವಲ್ಪ ಬೇಗ ಬೇಯ್ತದೆ. ಕೆಲವರು ಮೊದಲೇ ಬೇಯಿಸಿ ಮತ್ತೆ ಸಿಪ್ಪೆ ತೆಗಿತಾರೆ. ನಾನು ಈಗ ನನ್ನದೇ ಆದ ಶೈಲಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ನಾನು ಸಿಪ್ಪೆ ತೆಗೆದೇ ಬೇಯಿಸುವಂಥದ್ದು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿದರೆ ಬೇಗ ಬೇಯ್ತದೆ. ನೀರು ಬಿಸಿಯಾಗಿದೆ, ಈಗ ಬೇಯಲಿಕ್ಕೆ ನಾವು ಬಟಾಟೆಯನ್ನು ಹಾಕುವ. ಈಗ 70% ಬೆಂದಿದೆ. ಇಷ್ಟಾಗುವಾಗ ನಾವೀಗ ರುಚಿಗೆ ನಾನು ಮೊದಲೇ ಉಪ್ಪು ಹಾಕ್ತೇನೆ. ಕೆಲವರು ಬೇಯಿಸಿ ಆದ ನಂತರ ಮಸಾಲೆ ಮಾಡುವಾಗ ಹಾಕ್ತಾರೆ. ನಾನು ಈಗ ಬೇಯುವಾಗಲೇ ಹಾಕ್ತೇನೆ. ಯಾಕೆಂದರೆ ಬಟಾಟೆ ಚೆನ್ನಾಗಿ ಉಪ್ಪನ್ನು ಎಳ್ಕೊಳ್ಳಿ ಅಂತ. ಈಗ ಕಲ್ಲರ್ ಸಹ ಹಾಗೆ ಕೆಲವರು ಮಸಾಲೆ ಮಾಡುವಾಗ ಹಾಕ್ತಾರೆ. ನಾನು ಈಗ ಬಟಾಟೆಗೆ ಬೇಯುವಾಗಲೇ ಹಾಕ್ತೇನೆ, ಯಾಕೆಂದರೆ ಅದು ಬಟಾಟೆ ಚೆಂದ ಕಲ್ಲರನ್ನು ಹಳದಿಯನ್ನು ಎಳ್ಕೊಳ್ತದೆ. ಈಗ ಬಟಾಟೆ ಬೇಯುವ ಹೊತ್ತಲ್ಲಿ ನಾವು ಅದಕ್ಕೆ ಬೇಕಾದ ಮಸಾಲೆಗೆ ಬೇಕಾದನ್ನು ಕಟ್ ಮಾಡುವ. ಕಾಯಿಮೆಣಸು ಈ ರೀತಿ ಸಣ್ಣಗೆ, ದಪ್ಪಗಾದರೆ ಬಾಯಿಗೆ ಸಿಗ್ತದೆ, ಖಾರ ಆಗ್ತದೆ. ಅದಕ್ಕೆ ಸಣ್ಣಗೆ ಹಾಕಿದರೆ ಬಾಯಿಗೆ ಸಿಕ್ಕುವುದಿಲ್ಲ. ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಈ ರೀತಿ. ಇದು ಬಟಾಟೆ ಅಂಬಡೆಯ ಮಸಾಲೆ ಆದಮೇಲೆ ಕೊನೆಗೆ ಹಾಕುವಂಥದ್ದು. ಬಟಾಟೆ ಈಗ ಬೆಂದಿದೆ ನೋಡಿ. ಬೇಯಿಸಿದ ಬಟಾಟೆಯನ್ನು ಈಗ ತಣ್ಣಗೆ ಆಗಲಿಕ್ಕೆ ಸ್ವಲ್ಪ ಬಿಡುವ, ಮತ್ತೆ ಅದನ್ನು ಸ್ಮ್ಯಾಶ್ ಮಾಡಿ ಮಸಾಲೆಗೆ ಹಾಕುವ. ಈ ರೀತಿ ತುಂಬ ಹುಡಿ ಆಗಬಾರ್ದು, ಈ ರೀತಿ ಸ್ವಲ್ಪ ತುಂಡಾಗಿ ಸಿಕ್ಕಬೇಕು. ತುಂಬ ಹುಡಿ ಆಗೋದು ಬೇಡ. ರೈಟ್, ಇಷ್ಟು ಸಾಕು ನೋಡಿ, ಇಷ್ಟು ಸಾಕು ನಮಗೆ. ಈಗ ಬಟಾಟೆ ಅಂಬಡೆಗೆ ನಾವು ಮಸಾಲೆ ಮಾಡುವ. ತೆಂಗಿನೆಣ್ಣೆ ತಗೊಂಡಿದ್ದೇನೆ. ತೆಂಗಿನೆಣ್ಣೆ 2 ಸ್ಪೂನ್ ಹಾಕುವ. ಎಣ್ಣೆ ಬಿಸಿಯಾಗಿದೆ. ಒಗ್ಗರಣೆಗೆ ಸಾಸಿವೆ ಹಾಕುವ, ಉದ್ದಿನಬೇಳೆ, ಕಾಯಿಮೆಣಸು, ಕೆಲವರು ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ತಾರೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ. ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್,
ಚಟಪಟ ನೋಡಿ, ಮೆಣಸು ಹೊಡೆಯೋದು ನೋಡಿ. ಗರಂ ಮಸಾಲೆ ಹುಡಿ, ಈಗ ಸ್ಮ್ಯಾಶ್ ಮಾಡಿಟ್ಟಂಥ ಬಟಾಟೆಯನ್ನು ಹಾಕುವ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೀಗ ಲಿಂಬೆ, ಉಪ್ಪು ಮೊದಲೇ ನಾವು ಬೇಯಿಸುವಾಗ ಹಾಕಿದ್ದೇವೆ, ಹಳದಿ ಮತ್ತು ಉಪ್ಪು. ಈಗ ಇದಕ್ಕೆ ಒಂದು ಲಿಂಬೆ ಹಾಕುವ, ರುಚಿಗೆ ಲಿಂಬೆ. ಸ್ಟವ್ ಆಫ್ ಮಾಡೋದು, ಕೊತ್ತಂಬರಿ ಸೊಪ್ಪು ಹಾಕೋದು. ಇಲ್ಲಿಗೆ ಆಯಿತು, ಮಸಾಲೆ ರೆಡಿ ಆಯಿತು. ಇನ್ನು ಉಂಡೆ ಮಾಡೋದು. ಇದನ್ನು ಈಗ ಉಂಡೆ ಮಾಡುವ ಈ ರೀತಿ. ಗರಂ ಮಸಾಲೆ, ಬೆಳ್ಳುಳ್ಳಿದು ಪರಿಮಳ ಘಮ ಘಮ ಬರ್ತಾ ಉಂಟು. ಕುಕ್ಕರಲ್ಲಿ ಬೇಯಲಿಕ್ಕೆ ಹಾಕ್ಬೋದು, ಆದರೆ ಅದು ಜಾಸ್ತಿ ಬೆಂದು ಹೋಗ್ತದೆ. ನಿಮಗೆ ಈ ರೀತಿ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ಬೆಂದರೆ ಮತ್ತೆ ನೀವು ರಸ್ಕ್ ಹುಡಿ ಅಂಥದ್ದನ್ನೆಲ್ಲ ಹಾಕಿ ಉಂಡೆ ಮಾಡಬೇಕಾಗ್ತದೆ. ಅದಕ್ಕಿಂತ ಹೀಗೆ ಡೈರೆಕ್ಟ್ ಬೇಯಿಸಿದರೆ ಅದರ ಹದ ಎಷ್ಟು ಬೇಯಬೇಕು ಅಂತ ನೀವು ನೋಡಿ ಹೀಗೆ ಉಂಡೆ ಮಾಡಲಿಕ್ಕೆ ಈಸಿ ಆಗ್ತದೆ. ಅಂದರೆ ಇದನ್ನು ಡಿಪ್ ಮಾಡಲಿಕ್ಕೆ ಉಂಟು ಈಗ ಕಡಲೆ ಹಿಟ್ಟಲ್ಲಿ. ಆಗ ನಿಮಗೆ ಡಿಪ್ ಮಾಡುವಾಗ ಇದು ಕಟ್ ಆಗಬಾರ್ದು, ಅದಕ್ಕೋಸ್ಕರ ಉಂಡೆ ಗಟ್ಟಿ ಇರಬೇಕು. ಸೊ ಕಟ್ಟುವಾಗಲೂ ಸಹ ಗಟ್ಟಿ ಕಟ್ಟಬೇಕು. ಗಟ್ಟಿಯಾಗಿ ಕಟ್ಟಬೇಕಾದ್ರೆ ಬಟಾಟೆಂದು ಹದದಲ್ಲಿ ಬೇಯಬೇಕು. ಅಂದರೆ ಕುಕ್ಕರಲ್ಲಿ ಬೇಯಿಸಿದರೆ ಆಗೋದಿಲ್ಲ, ಡೈರೆಕ್ಟ್ ಬೆಂದರೆ ಮಾತ್ರ ಈ ರೀತಿ ಗಟ್ಟಿಯಾಗಿ ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ಬಟಾಟ ಅಂಬಡೆಗೆ ಈಗ ಮುಳುಗಿಸಿ ಬಿಡಲಿಕ್ಕೆ ಹಿಟ್ಟು, ಕಡಲೆ ಹಿಟ್ಟಿದ್ದು ಹಿಟ್ಟು ರೆಡಿ ಮಾಡುವ. ಅದಕ್ಕೆ ಈಗ ಕಡಲೆ ಹಿಟ್ಟನ್ನು ಹಾಕುವ, ಒಂದು ಬೌಲು. ಸಾಧಾರಣ ಒಂದು 125 ಗ್ರಾಮ್ನಷ್ಟು. ರುಚಿಗೆ ತಕ್ಕ ಉಪ್ಪು. ಅದಕ್ಕೆ ಬಟಾಟೆಗೆ ಬೇಯುವಾಗ ಇದಕ್ಕೆ ಮಸಾಲೆಗೆ ಹಾಕಿದೆ. ಈಗ ಇದಕ್ಕೆ ಕೋಟಿಂಗಿಗೆ ಬೇಕಾದಷ್ಟು ಉಪ್ಪು ಮಾತ್ರ. ಸೋಡಾ ಹುಡಿ, ಅದು ಬಿಡುವಾಗ ತಳದಲ್ಲಿ ಕೂತ್ಕೊಳ್ಬಾರ್ದು, ಬಿಡುವಾಗ ಅದು ಮೇಲೆ ಬರಬೇಕು, ಅದಕ್ಕೋಸ್ಕರ ಹಾಕೋದು. ಮತ್ತು ಅಕ್ಕಿಟ್ಟು ಮತ್ತು ಸೋಡಾ ಹುಡಿ ಹಾಕದೆ ಮಾಡಲಿಕ್ಕೆ ಆಗ್ತದೆ, ಅದು ಕ್ರಿಸ್ಪಾಗಿ ಬರ್ತದೆ. ಇದು ಚೆಂದಾಗಿ ರೌಂಡಾಗಿ ಬರ್ತದೆ, ಅದಕ್ಕೋಸ್ಕರ ಸೋಡಾ ಹುಡಿ ಹಾಕೋದು. ಇಂಗು, ಈಗ ಕಲಸುವ. ಗಂಟಾಗದ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಗಟ್ಟಿಯಾಗಿ ಕಲಸಬೇಕು ಶುರುವಿಗೆ. ಮತ್ತು ಅದಕ್ಕೆ ಬೇಕಾದ ಹದ ರೀತಿಯಲ್ಲಿ ಮಾಡುವ. ನೋಡಿ, ಈ ರೀತಿ ಗಟ್ಟಿ ಮೊದಲಿಗೆ ಕಲಸಬೇಕು. ಗಂಟು ನಿಲ್ಬಾರ್ದು, ಚೆಂದಕ್ಕೆ ಈ ರೀತಿ ಕಲಸಿ. ನೋಡಿ, ಈಗ ಗಂಟೆಲ್ಲ ಆಗದ ರೀತಿ ಈ ರೀತಿ ಬಂದಿದೆ. ಇನ್ನು ಇದನ್ನು ಸ್ವಲ್ಪ ನೀರು ಮಾಡುವ. ತುಂಬ ದಪ್ಪ ಇದ್ದರೆ ಕೋಟಿಂಗ್ ದಪ್ಪ ಆಗ್ತದೆ, ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ತೆಳು ಇದ್ದರೆ ಎಣ್ಣೆ ಜಾಸ್ತಿ ಎಳೀತದೆ ಮತ್ತು ರೌಂಡ್ ಶೇಪ್ ಆಗಿ ಬರೋದಿಲ್ಲ. ದಪ್ಪ ಸತ್ಲ ತೆಳು ಸಲ್ಲ, ಆ ರೀತಿಯಲ್ಲಿ ಮೀಡಿಯಮಲ್ಲಿ ಆಗಬೇಕು. ನೋಡಿ, ಈ ರೀತಿ. ಈಗ ಕಾಯಿಸಲಿಕ್ಕೆ ಎಣ್ಣೆ ಇಡುವ. ಮಸಾಲೆ ಮಾಡುವಾಗ ಯಾವುದು ಎಣ್ಣೆ ತಗೊಂಡಿದ್ದೀರಿ ಅದೇ ಎಣ್ಣೆ ಕಾಯಿಸುವಾಗ ಹಾಕಿ, ಇಲ್ಲದ್ರೆ ಎಣ್ಣೆ ಹಾಳಾಗ್ತದೆ, ನೊರೆ ಬರ್ತದೆ. ಈಗ ನಾನು ತೆಂಗಿನ ಎಣ್ಣೆ ಮಸಾಲೆಗೆ ಹಾಕಿದ್ದೇನೆ, ಅದನ್ನೇ ಇಲ್ಲಿ ಕಾಯಿಸಲಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಉಂಡೆಯನ್ನು ಈ ರೀತಿ ಡಿಪ್ ಮಾಡಿ ಈ ರೀತಿ ತಗೊಳ್ಬೇಕು. 3 ಬೆರಳು ಯೂಸ್ ಮಾಡಬೇಕು. ಹೀಗೆ ಬಿಡುವಂಥದ್ದು ಹೀಗೆ. ನೋಡಿ, ಅದು ಮೇಲೆ ಬರ್ತಾ ಉಂಟು. ತಳದಲ್ಲಿ ಹೋಗಿ ಕೂತ್ಕೊಳ್ಬಾರ್ದು, ಅದಕ್ಕೋಸ್ಕರ ಸೋಡಾ ಹುಡಿ ಹಾಕೋದು, ಅದೇ ಮೇಲೆ ಬರಬೇಕು ಅಂತ. ಈಗ ಸ್ವಲ್ಪ ಎಣ್ಣೆ ಸಹ ಕಡಿಮೆ ಇಟ್ಟಿದ್ದೇನೆ.
ಎಣ್ಣೆ ತುಂಬ ಇಟ್ಟರೆ ನಿಮಗೆ ಕರೆಕ್ಟಾಗಿ ಕಾಣ್ತದೆ, ಅದು ಮೇಲೆ ಬರೋದಿಲ್ಲ, ತಳದಲ್ಲಿ ಹೋಗಿ ಕುತ್ಕೊಳ್ಳೋದಿಲ್ಲ. ಆಯ್ತು, ಈಗ ಸಾಕು ನೋಡಿ, ಕಲ್ಲರ್ ಬಂದಿದೆ, ಒಳ್ಳೆ ರೌಂಡ್ ರೌಂಡ್ ಬಂದಿದೆ. ಎಷ್ಟು ಸಾಕು ನಮಗೆ. ಈಗ ತೆಗೆಯುವ. ಈಗ ನನ್ನದೇ ಶೈಲಿಯಲ್ಲಿ ಬಟಾಟಂಬಡೆ ಅಂದರೆ ಬಟಾಟೆ ಬೋಂಡ ಅಂತ ಸಹ ಹೇಳ್ತಾರೆ, ರೆಡಿಯಾಗಿದೆ. ಬಿಸಿ ಬಿಸಿ ಜಟ್ಪಟಾಗಿ ರೆಡಿಯಾಗಿದೆ ನೋಡಿ. ಇದನ್ನು ಈಗ ನೀವು ಸವಿದು ಹೇಳಬೇಕು. ಓಕೆ, ಧನ್ಯವಾದ. ರುಚಿ ನೋಡಿ ಹೇಳಿ. ಥ್ಯಾಂಕ್ ಯು. ರುಚಿ ನೋಡೋದಕ್ಕಿಂತ ಮೊದಲಿಗೆ ನೋಡಲಿಕ್ಕೇ ಚೆನ್ನಾಗಿದೆ. ಹೌದು. ಈಗ ಇನ್ನೊಂದು ಹೇಳ್ತೇನೆ ವೀಕ್ಷಕರಿಗೆ. ಓಕೆ. ಈಗ ನಾವು ಬೇರೆ ಕಡೆ ನಾವು ಸಪ್ಲೈ ಮಾಡುವಾಗ ಅಕ್ಕಿ ಹಿಟ್ಟು ಬಳಸ್ತೇವೆ, ಸೋಡಾ ಹುಡಿ ಬಳಸುವುದಿಲ್ಲ. ಯಾಕೆ ಹೇಳಿದರೆ ಅದು ಕೋಟಿಂಗ್ ಗಟ್ಟಿಯಾಗಿ ನಿಲ್ಲಬೇಕು. ನಾವು ದೂರಕ್ಕೆ ಕೊಂಡೋಗುವ ಅದು ತಣ್ಣಗೆ ಆಗಬಾರ್ದು, ಮತ್ತು ಕೋಟಿಂಗ್ ರೌಂಡ್ ಆಗಿರಬೇಕು ಅಂತ. ಇದೀಗ ಸೋಡಾ ಹುಡಿ ಬಳಸಿ ಖಾಲಿ ಕಡಲೆ ಹಿಟ್ಟನ್ನು ಬಳಸಿ ಮಾಡಿದ್ದೇನೆ. ಇದು ಯಾಕೆ ಹೇಳಿದರೆ ಇದು ಸಾಫ್ಟ್ ಆಗಿರ್ತದೆ, ತಿನ್ಲಿಕ್ಕೂ ರುಚಿ ಸಾಫ್ಟ್ ಆಗಿರ್ತದೆ. ಅದು ಕೋಟಿಂಗ್ ತಣ್ಣಗೆ ಆದಮೇಲೆ ತಿನ್ನಲಿಕ್ಕೆ ಆಗೋದಿಲ್ಲ, ಇದು ತಣ್ಣಗೆ ಆದರೂ ತಿನ್ನಲಿಕ್ಕೆ ಆಗ್ತದೆ. ಓಕೆ ಓಕೆ, ಹಾಂ ಅದಲ್ವಾ. ನೋಡಿ ವೀಕ್ಷಕರೇ, ಆಲ್ರೆಡಿ ನೋಡಿದಾಗೆ ತುಂಬ ಚೆನ್ನಾಗಿ ಬಂದಿದೆ. ಒಂದು ತಿನ್ನುವ. ಎಸ್ ಭಟ್ರೆ, ಫಸ್ಟಿಗೆ ತಿಂತೀನಿ. ನೀವು ಮೊದಲಿಗೆ ಸಾಸ್ ಮುಟ್ಟಿಸೋದು ಬೇಡ, ನೀವು ಡೈರೆಕ್ಟ್ ತಿನ್ನಿ, ಮತ್ತೆ ಸಾಸಲ್ಲಿ ಟೇಸ್ಟ್ ಮಾಡಿ ಹೇಳಿ. ಮೊದಲು ನೀವು ಸಾಸಲ್ಲಿ ತಿಂದರೆ ನಾನು ಮಾಡಿದ ರುಚಿ ನಿಮಗೆ ಗೊತ್ತಾಗೋದಿಲ್ಲ. ಹಾಂ, ಭಟ್ರೆ ನೀವು ಎಡ್ಡೆ ಆಗ್ತೇನೆ ಅಂತ ಹೇಳ್ತಾರೆ ಅಷ್ಟೇ. ಆದರೂ ಸಹ ಇದು ಚೆನ್ನಾಗಿ, ತುಂಬ ಚೆನ್ನಾಗಿದೆ. ಎಡ್ಡೆ ಸಾಸ್ ಮುಳುಗಿಸಿ ಅಂತ ಟೇಸ್ಟ್ ಮಾಡಿ. ಸ್ವಲ್ಪ ಮಜಾ ಮಾಡೋಣ. ಇನ್ನೊಂದು ಸಾಸಲ್ಲಿ ತಗೊಳ್ಳಿ. ನಾನು ಅದಕ್ಕೆ ಕಾದಿದ್ದು ಬೇಡ, ಎಷ್ಟು ತಿಂದರೆ ಸಹ ಸಾಕಾಗ್ತಿಲ್ಲ ನನಗೆ. ರೈರಂತೆ ಚಾಪಲೆ. ನಾನು ಎಣ್ಣೆ ತಿಂಡಿಯಲ್ಲಿ ಸ್ವಲ್ಪ ಕಡಿಮೆ. ಹೌದಾ? ಹೊಟ್ಟೆ ಬರ್ತಾ ಉಂಟು. ಅದೆಂತ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ನಾನು ತುಂಬ ತಿಂತಾ ಇದ್ದೇನೆ, ವೀಕ್ಷಕರಿಗೂ ತಿನ್ನಿಸುವ. ನಾನು ತಿನ್ನಿಸ್ಲಿಲ್ಲ, ಭಟ್ರು ತಿನ್ನಿಸಿದ್ರು. ಓಕೆ, ಭಾರಿ ಖುಷಿ ಆಯ್ತು ನನಗೆ. ಮತ್ತೆ ಭಟ್ರೆ ಬೇರೆ ಡೇ ನೀವು ಸಹ ಟ್ರೈ ಮಾಡಿ. ತೆಂಗಿನೆಣ್ಣೆ ಹೆಲ್ತ್ಗೆ ಒಳ್ಳೆಯದು, ಯಾವ ಪ್ರಾಬ್ಲಮ್ ಇಲ್ಲ. ಚಟಪಟ ತಿನ್ನುವುದೇ. ಈಗಲೇ ನಿಮ್ಮ ಎದುರಲ್ಲೇ 2-3 ತಿಂದಾಯ್ತು ನಾನು. ಹಾಗಾದರೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಮಜ್ಜು ಆಗಿದೆ, ಸೂಪರ್ ಆಗಿದೆ, ಸಖತ್ತಾಗಿದೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ವಿಕಿಸ್ ಥಿಯೇಟರನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ರಾವ್ಸ್ ಕಿಚನ್ ಅವ್ರದ್ದು ನಾನು ನಂಬರನ್ನು ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ, ಭಟ್ರಿದ್ದು. ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಬ್ರಾಹ್ಮಣರ ಶೈಲಿಯ ವೆಜ್, ಪ್ಯೂರ್ ವೆಜ್ ಭಟ್ರು ಮಾಡಿಕೊಡ್ತಾರೆ. ಏನೇ ಡೌಟ್ಸ್ ಬಂದರೆ ಸಹ ಕಾಲ್ ಮಾಡಿ ಕೇಳ್ಬೋದಂತೆ, ಅವ್ರು ನಿಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಎಲ್ರಿಗೂ ಥ್ಯಾಂಕ್ ಯು, ಧನ್ಯವಾದ.